ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 27ನೇ ತಾರೀಕು ಮೇ 2025 ಮಂಗಳವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಕೃಷ್ಣ ಪಕ್ಷದ ಅಮಾವಾಸ್ಯ ರೋಹಿಣಿ ನಕ್ಷತ್ರ ಸುಕರ್ಮಯೋಗ ನಾಗವಾನ್ ಕರಣ ಇವತ್ತಿನ ಪಂಚಾಂಗ ಫಲ. ಹಾಗೆಯೇ ಬಾದಾಮಿ ಬನ ಅಮಾವಾಸ್ಯೆ ಅಂತ ಕೂಡ ಹೇಳ್ತೇವೆ. ಬಾದಾಮಿ ತಾಯಿ ಜಗನ್ಮಾತೆ, ಬಾದಾಮಿಯಲ್ಲಿರ್ತಕ್ಕಂಥ ಬನಶಂಕರಿ. ನನ್ನ ಒಂದು ತುಂಬ ಆನಂದದ ಕ್ಷಣ. ಒಂದು ಕಾಲ್ಘಟ್ಟಕ್ಕೆ ಇದೇ ರೀತಿ ಮಳೆಯ ಅಬ್ಬರ ರಭಸ. ಉತ್ತರ ಕರ್ನಾಟಕದಲ್ಲಿ ತುಂಬ ಪ್ರವಾಹ ಭೀತಿ. ಆ ಸಂದರ್ಭದಲ್ಲಿ ನಾನು ಇನ್ನೂ ಮರೆತಿಲ್ಲ. ಆ ಒಂದು ಬಾದಾಮಿಗೆ ಆ ಸ್ಥಳದಲ್ಲಿದ್ದಂಥ DC ಆಗಿದ್ದಂಥ ವಿಶ್ವನಾಥ್ ಸರ್ ತುಂಬ ಆತ್ಮೀಯರು. ಮಾತಾಡಿ ಏನೋ ನನ್ನ ಮಟ್ಟಕ್ಕೆ ಆ ತಾಯಿ ಜಗನ್ಮಾತೆ ಒಂದಷ್ಟು ರೈತರಿಗೆ ಅಂತ ಹೇಳಿ ಒಂದು ಪುಟ್ಟದಾಗಿ ಗೋದಾನ ಸಂಕಲ್ಪ ಮಾಡಿಸ್ತು. ಆಗ ಆ ತಾಯಿಯ ದರ್ಶನ ಪ್ರಾಪ್ತಿ ಕೊಡಿಸಿದ್ರು. ಕರ್ಕೊಂಡು ಹೋಗಿ ಪರಿವಾರ ಸಮೇತ ಅಮ್ಮನವರ ಆ ಒಂದು ಮರೆಯಲಾರದ ಅನುಭವ. ನಿಜವಾಗ್ಲೂ ಆ ಎರಡೂ ಕಾರ್ಯಕ್ಕೆ ಒಂದು ರೀತಿ ಬೆನ್ನೆಲುಬಾಗಿ ನಿಂತವರು. ದೇವಿ ದರ್ಶನ ಹಾಗೂ ಆ ಗೋದಾನ ಸಂಕಲ್ಪ. ಇನ್ನು ನಮ್ಮ ಮಟ್ಟಕ್ಕೆ ನಾಡಿನ ಮೂಲೆ ಮೂಲೆಯಿಂದಲೂ ದಾನ ಮಾಡಿದ್ರು ಮಕ್ಕಳೇ. ನೀವು ನಂಬೋಲ್ಲ, ಇವತ್ತಿಗೂ ಆ ರೈತರುಗಳು ಹುಡ್ಕೊಂಡು ಬರ್ತಾರೆ. ಹೀಗಂತಾರೆ. ನಾನು ಇಷ್ಟೇ ಹೇಳ್ತೇನೆ, ಅಮ್ಮ ಮಾಡಿಸಿದ್ದು ಅಂಬ ಪಲಿಕಿಂಚಿಂದಿ ಅಂಬ ಚೇಪಿಂಚಿಂದಿ. ಇದು ನನ್ನ ಗುರುಗಳು ಹೇಳೋರು ಯಾವಾಗಲೂ. ಅಮ್ಮ ಮಾಡಿಸಿದ್ದು, ಅಮ್ಮನ ಸಂಕಲ್ಪ. ನಾವ್ಯಾರು? ಎಲ್ರಿಗೂ ಮಾಡೋಕ್ಕೂ ಬರೋಲ್ಲ ಸಂಕಲ್ಪ. ಅದೆಲ್ಲೋ ಇತ್ತು ಮಾಡಿಸ್ತು. ತಾಯಿ ಇಚ್ಛೆ ಅದು. ನನ್ನ ಅವ್ವನನ್ನ ಕೇಳಿದೆ, ಅಮ್ಮ ರೈತರುಗಳಿಗೆ ಎತ್ತು ಕೊಡ್ತೇನಮ್ಮ ಅಂತ ಹೇಳಿದೆ. ಏನೋ ಆ ಸಂಕಲ್ಪ ಈ ಥರ ಆಗ್ಬಿಟ್ಟಿದೆ. ಉಳ್ಕೊಳ್ಳೋಕ್ಕೆ ಎತ್ತು ಕೊಟ್ರೆ ಅವ್ರು ಉಳುಮೆ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಟ್ರ್ಯಾಕ್ಟರ್ಗಳು ಇಲ್ಲ ಅವ್ರ ಹತ್ರ. ಬಡ ರೈತರು 1 ಎಕರೆ 2 ಎಕರೆ 3 ಎಕರೆ ಏನೋ ಇದ್ದಾರೆ. ಏನೋ ಶಕ್ತಿ ಕೊಟ್ಟಿದೆ. ಈ ರೀತಿ ಒಂದು ಸಂಕಲ್ಪ ತಗೊಂಡು ಮಾಡೋಣ ಅಂತಕ್ಕಂಥದ್ದು ನನ್ನವ್ವ ಹೇಳಿದ ಮಾತು. ಅದೊಂದು ಮರೆಯಲಾರದ್ದು. ಅದು ಕೂಡ ನನ್ನ ತಾಯಿ 3ನೇ ಕಾರಣ. ನೋಡಪ್ಪ, ಎತ್ತು ಕೊಟ್ರೆ ವಯಸ್ಸಾದ್ಮೇಲೆ ಕಟಾವು ಮಾಡಿಬಿಡ್ತಾರೆ. ಒಂದು ಹೋಯ್ತು ಜೀವನ, ಅವನ ಬೆನ್ನು ಮುರಿದೋಯ್ತು. 2ನೇದು ಸರಿಯಾದ ಮಳೆ ಆಗ್ಲಿಲ್ಲ. ಈಗೇನೋ ಮಳೆ ಆಗಿದೆ, ಅನಾಹುತ ಅತಿವೃಷ್ಟಿ ಆಗಿಬಿಟ್ಟಿದೆ ನಿಜವೇ. ನಾಳೆ ಮಳೆ ಸರಿಯಾದ ಕಾಲಕ್ಕೆ ಆಗ್ಲಿಲ್ಲ ಅಂದ್ರೆ ಆ ಒಂದು ರೈತ ತನಗೆ ತಿನ್ಲಿಕ್ಕೆ ಕಷ್ಟ ಇದೆ. ಇನ್ನು ಆ ಎತ್ತುಗಳನ್ನು ಎಲ್ಲೋ ಪೋಷಿಸ್ತಾನೆ ಅಂತ ಅಮ್ಮ ಹೇಳಿ ಒಂದೊಂದು ಹಸು ಕೊಡೋ ಅನ್ನತಕ್ಕಂಥದ್ದು. ಅದರಲ್ಲೂ ಒಂದು 5ರಿಂದ 10 ಲೀಟರ್ ಹಾಲು ಬರುತ್ತೆ. ಅದನ್ನು ಮಾರಿಕೊಂಡ್ರು ದಿನಕ್ಕೆ ಒಂದು 300ರಿಂದ 400 ರೂಪಾಯಿ ಬರುತ್ತೋ ಕಣೋ. ಕುಟುಂಬ ನೆಮ್ಮದಿಯಾಗಿ ಅವನು, ಅವನ ಹೆಂಡತಿ, ಅಮ್ಮ ಅಪ್ಪ ಮಕ್ಕಳು ಒಂದಷ್ಟು ಗಂಜಿ ತಿನ್ಕೋಬೋದು. ಅದರಲ್ಲಿ ಒಂದು ತುಪ್ಪ ಮಾಡ್ಕೋಬೋದು, ಬೆಣ್ಣೆ ಮಾಡ್ಕೋಬೋದು. ಪುಟ್ಟ ಮಕ್ಕಳಿಗೆ ಶಕ್ತಿ ಇರುತ್ತೋ ಅದನ್ನು ಮಾಡಪ್ಪ ಅಂದರು ಅಮ್ಮ. ಕುಳಿತುಕೊಂಡು ಯೋಚನೆ ಮಾಡಿದೆ, ನಿಜವೇ ಅದೊಂದು ಮರಿ ಆಗ್ತು. ಮನೆ ವೃದ್ಧಿ ಕಣೋ. ಗೋವು ಬಂದ ಸಮಯ, ಹೆಣ್ಣು ಬಂದ ಸಮಯ, ಜಮೀನು ಬಂದ ಸಮಯ. ಏನಕ್ಕೆ ಸುತ್ತೋ ಗೊತ್ತಿಲ್ಲ ಕಣೋ, ನನ್ನ ಮಾತು ಕೇಳು ಅಂತೂ ಅವ್ವ. ಕುಳಿತುಕೊಂಡು ಸಾಹೇಬ್ರ ಹತ್ರ, DC ಸಾಹೇಬ್ರ ಹತ್ರ ಮಾತಾಡಿ, ವಿಶ್ವನಾಥ್ ಸಾಹೇಬ್ರು ಕುಂಭರಾಶಿ ಅವ್ರದ್ದು, ಶತಭಿಷ ನಕ್ಷತ್ರ. ನಾನಿನ್ನೂ ಮರ್ತಿಲ್ಲ. ಭಾರಿ ತುಂಬ ಆ ಭಾಗದಲ್ಲಿ ಅವ್ರು ಮಾಡಿರೋ ಕೆಲಸಗಳು ಅನಂತ.
ನನಗ್ ಗೊತ್ತಿದೆ ಅವ್ರ ಜೊತೆ ನಾನು ಒಂದು ಕಾರ್ಯಾಂಗ ಹೇಗೆ ಕೆಲಸ ಮಾಡುತ್ತೆ ಅಂತ ಅವ್ರ ಜೊತೆ ಆ 2 ದಿನ ಇದ್ನಲ್ಲ, ಅದು ಹೇಳಲಾರದಂತ ಒಂದು ಅದ್ಭುತ ಅನುಭವ. ಒಂದು IAS ಕಲೆಕ್ಟರ್, DC ಡಿಸ್ಟ್ರಿಕ್ಟ್ ಕಲೆಕ್ಟರ್ ಪೂರ್ತಿ ಆ ಬಾದಾಮಿ ಕ್ಷೇತ್ರಕ್ಕೆ, ಆ ಗೆಸ್ಟ್ ಹೌಸು, ಆ ಒಂದು ಪ್ರೋಟೋಕಾಲ್ಸು, ಓ ಮೈ ಗುಡ್ನೆಸ್. ಅನ್ನಿಸ್ತು ನನ್ನ ಮನೇಲೂ ಕೂಡ ಈ ತರ ಮಕ್ಕಳನ್ನ DC ಮಾಡಿಸ್ಬೇಕು, ಈ ತರದವ್ರಿಗೆ ಏನಾದ್ರೂ ಒಂದು ಇರ್ಲಿ, ದೈವಿಚ್ಛೆ, ಫಲಂ ಪುಣ್ಯ ದರ್ಶನಂ, ಯಾರ್ಯಾರಿಗೆ ಎಷ್ಟು ಪ್ರಾಪ್ತಿಯೋ ಅಷ್ಟೇ. ನಾವು ಹಾಕಿದ ಬಿತ್ತನೆ ಇಲ್ಲ. ನೀವು ನಂಬೋಲ್ಲ, ತುಂಬಾ ಡಿಸ್ಟ್ರಿಕ್ಟ್ ಡಾಕ್ಟರ್ಗಳನ್ನ ಕರೆಸಿದ್ರು, ತುಂಬಾ ಸಂಕಷ್ಟದಲ್ಲಿರೋ ರೈತರುಗಳದ್ದು ಲಿಸ್ಟ್ ಮಾಡಿಸಿದ್ರು. ಅವರೂ ಕೂಡ ಕಾಣಿಕೆ ಕೊಟ್ರು. ನೀವು ನಂಬ್ತೀರಾ? DC ಸಾಹೇಬರು ಅವ್ರುಗಳು ಯಾರಿಗೂ ಹೇಳ್ಬೇಡಿ, ಇವತ್ತು ಹೇಳ್ತಿದ್ದೀನಿ ನೋಡಿ. ಇಷ್ಟು ವರ್ಷಗಳ ನಂತರ 2008-9 ಅನ್ನೋದರ ನೆನಪು ತೂಫಾನು ಬೀಸಿಬಿಟ್ಟಿತ್ತು. ಎಷ್ಟೋ ಜನಗಳ ಬದುಕು ಬಂದು ಬೀದಿಗೆ ನಿಲ್ಸ್ಬಿಟ್ಟಿತ್ತು. ತಾಯಿ ಜಗನ್ಮಾತೆ ನನಗೆ ಕೊಟ್ಟಷ್ಟು ಒಂದು ಸಂಕಲ್ಪ, ಏನೋ ಒಂದು ಅಷ್ಟು ಹೆಸರೇಳಕ್ಕೂ ಇಷ್ಟೆಲ್ಲ, ಯಾವ ಊರಿನವರು ಅನ್ನೋದು ಬೇಕಿಲ್ಲ. DC ಸಾಹೇಬ್ರೆ ಖುದ್ದು ಹೋಗಿ ಸಂತೆಗೆ ಹೋಗಿ ಒಳ್ಳೊಳ್ಳೆ ಹಸುಗಳನ್ನ ಆರೋಗ್ಯ ತಪಾಸಣೆ ಮಾಡಿಸಿ ಚೆನ್ನಾಗಿದಾವ, ಯಾವುದೋ ಒಂದು ಹಸು ತಂದು ಕೊಟ್ಟುಬಿಟ್ರೆ ಅವನಿಗೆ ಕಷ್ಟ ಆಗ್ಬಾರ್ದು. ಏನೋ ಕೊಟ್ಟು ಬಿಟ್ರು, ಅದಾಗಬಾರ್ದು ಗುರುಗಳೇ. ನೋಡಿ, ಇದು ನಮಗೆ ಗೊತ್ತಾಗಲ್ಲ. ಹಸುಗಳಿಗೆ ಕಾಯಿಲೆ ಇದೆಯಾ, ಅದು ಬಂಜೆನ, ಹಾಲು ಕೊಡಬಲ್ಲದ, ಮುಂದೆ ಪಾಪು ಹಾಕಬಲ್ಲದ ಆ ಶಕ್ತಿ ಇದೆಯಾ, ರೋಗ ರುಜಿನಗಳಿಲ್ಲವ, ಹೊಂದ್ಕೊಳ್ಳುತ್ತಾ, ಈ ಥರದ್ದೆಲ್ಲ ನೋಡಿ. ಅಯ್ಯೋ, ನನಗಂತೂ ಅದರ ಬಗ್ಗೆ ಒಂದಿಷ್ಟು ಅಣುವು ಗೊತ್ತಿಲ್ಲದ್ದು. ಅದೇ ಹೇಳೋದು, ಒಂದು IAS, ಒಂದು DC ಅಂದ್ರೆ ಸುಮ್ಮನೆ ಅಲ್ಲ, ಪ್ರೋಟೋಕಾಲ್. ತುಂಬಾ ಅದ್ಭುತವಾದ ಪುಸ್ತಕಗಳು ಬರೆದಿದ್ದಾರೆ ವಿಶ್ವನಾಥ್ ಸಾಹೇಬ್ರು, ಬದುಕು ಕಲಿಸುವಂತ ಅದ್ಭುತವಾದ ಪುಸ್ತಕಗಳು. ಸೊ ಒನ್ ಆಫ್ ದ ಗುಡ್, ವೆರಿ ಗುಡ್ ರೈಟರ್. ನಾನು ಅವ್ರ ದೊಡ್ಡ ಅಭಿಮಾನಿ. ನಿಂತು ರೈತರುಗಳನ್ನ ಕರೆಸಿ ಮಾತಾಡಿ ಅವ್ರ ಜೊತೆ ಎಲ್ಲರಿಗೂ ಅಲ್ಲೊಂದು ವ್ಯವಸ್ಥೆ ಮಾಡಿ DC ಆಫೀಸಲ್ಲಿ. ಆ ಪುಣ್ಯಾತ್ಮ ನಿಜ ಹೇಳಬೇಕು ಅಂದ್ರೆ ಅವರೇ ಕೊಡೋದಕ್ಕೆ ಬಿಡಿ ಮಕ್ಕಳೇ, ನಮ್ಮಂಥವ್ರು ಲಕ್ಷ ಮಂದಿ ಇರ್ಬೋದು, ಆದ್ರೆ ವ್ಯವಸ್ಥೆ ಮಾಡೋದಿದೆಯಲ್ಲ, ಯಾರಿಗೆ ತಲುಪಬೇಕು, ಯಾವಾಗ ತಲುಪಬೇಕು, ಹೇಗೆ ತಲುಪಬೇಕು, ಯಾವ ರೀತಿ ತಲುಪಬೇಕು ಅನ್ನೋ ಒಂದು ಮಾಡುವ ಒಂದು ವಿಧಾನ ಇದೆಯಲ್ಲ, ಪ್ರೋಟೋಕಾಲ್. ಒನ್ ಆಫ್ ದ ಅಮೇಝಿಂಗ್ ದಟ್ ಲೀಡರ್ಶಿಪ್ ಕ್ವಾಲಿಟಿ, ಅಡ್ಮಿನಿಸ್ಟ್ರೇಟಿವ್ ಕ್ವಾಲಿಟಿ ವಿಚ್ ಐ ಲರ್ನ್ಡ್ ಫ್ರಮ್. ಅವರಿಂದ ನಾನು ಕಲಿತೆ. ನಿಂತು ಮಾಡಿಸಿದ್ರು. ಈಗಲೂ ಆ ರೈತರುಗಳು ಬೆಂಗಳೂರಿಗೆ ಬಂದಾಗ ಹೊಡ್ಕೊಂಡು ಬರ್ತಾರೆ, ಗುರುಗಳೇ, ಆ ಪುಟ್ಟು ಗೌರಿ, ಪುಟ್ಟು ಸೀತಾ, ಅವುಗಳಿಗೆ ಹೆಸರು ಕೊಟ್ಟಿದ್ದು ನಾವು ಗೋದಾವರಿ, ಹೇಮಾವತಿ, ಘಟಪ್ರಭಾ, ಪ್ರಭಾ ಅಂತ, ಮಲಪ್ರಭಾ ಅಂತ, ಹೇಮಾವತಿ ಅಂತ, ಕಾವೇರಿ ಅಂತ ಒಳ್ಳೊಳ್ಳೆ ಹೆಸರುಗಳು ಆಯ್ಕೆ ಮಾಡಿ ಆ ಪುಟಾಣಿ ಮಕ್ಕಳನ್ನ, ಹಸುಗಳನ್ನ ಅವರು ನಿಂತು ಮಾಡಿಸ್ಕೊಟ್ಟಂಥದ್ದು. ಇಲ್ಲೋ ಅದೊಂದು ಆತ್ಮತೃಪ್ತಿ, ಸಮಾಧಾನ. ಅಂತ ಒಂದು ಬಾದಾಮಿ ಕ್ಷೇತ್ರದಲ್ಲಿ ಅಮ್ಮನವರ ಉತ್ಸವ, ಅಮಾವಾಸ್ಯೆ ಹತ್ತಿರದಲ್ಲಿ ಸುತ್ತಮುತ್ತ ಇದ್ದವರು ಒಮ್ಮೆ ಹೋಗಿ ಬನ್ನಿ ಆ ಬಾದಾಮಿ ಬನಶಂಕರಿಗೆ. ಆ ತಾಯಿಯ ಆಶೀರ್ವಾದ ನಿಮಗೂ ಸಿಗಲಿ. ಅಮಾವಾಸ್ಯೆಯ ಕಾರ್ಮೋಡ, ಎಲ್ಲೆಲ್ಲೂ ಮಳೆಯ ಆರ್ಭಟ, ಈ ಒಂದು ಪಿಶಾಚ ಯೋಗ ಅಂತ ಈ ಭಾನುವಾರದ ಸಂಚಿಕೆ ಬಗ್ಗೆ ಹೇಳಿದ್ದೆ. ಏನೋ ಒಂದು ರೀತಿ ಕಪ್ಪಾದ ಮೋಡ ಆವರಿಸ್ತಿದೆ. ಶನಿ ಕುಜ ಷಷ್ಟಾಷ್ಟಕಕ್ಕೆ ಬರ್ತಕ್ಕಂಥದ್ದಿದೆ. ಇನ್ನೊಂದು 5-10 ದಿನಗಳಲ್ಲಿ, 9 ದಿನಗಳಲ್ಲಿ ಆಗ್ಲೇ ಕಾರ್ಮೋಡ, ಈ ಕೊರೋನಾ ಕಾರ್ಮೋಡ, ಎಲ್ಲಿ ಲಾಕ್ಡೌನ್ ತಂದ್ಬಿಡ್ತಾರೋ ಇನ್ನೊಂದು ಅನ್ನೋ ಒಂದು ಆತಂಕ, ಜನಗಳಿಗೆ ಇನ್ನೆಲ್ಲಿ ತೊಂದರೆಗಳು ಬಂದ್ಬಿಡುತ್ತೋ ಅನ್ನೋ ಆತಂಕ. ಎಲ್ಲರೂ ಇವತ್ತಿಂದ ರಿಕ್ವೆಸ್ಟ್ ಮಾಡ್ಕೋತಿದ್ದಾನೆ, ನಿಮ್ಮ ಮನೆ ಮುಂದುಗಡೆ ಒಂದು ತುಳಸಿ ಬೃಂದಾವನ ತಂದಿಡಿ, ಅಲ್ಲೊಂದು ದೀಪ ಹಚ್ಚಿ ನಿತ್ಯ. ದೇವರ ಮನೆಯಲ್ಲೂ ಒಂದು ಪುಟ್ಟದಾಗಿ ದೀಪ ಹಚ್ಕೊಳ್ಳಿ ಮಕ್ಕಳೇ, ದಯಮಾಡಿ ಹೇಳ್ತಾನೆ. ಹೌದು, ದಯಮಾಡಿ ನಿಮ್ಮನ್ನ ಕಾಪಾಡಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನೋಡಿ, ಅದಕ್ಕೆ ದೊಡ್ಡವರು ತುಂಬಾ ಅದ್ಭುತವಾಗಿ ಒಂದು ಮಾತು ಹೇಳ್ತಾರೆ, ಇದೇ ದೇವರಿಗೆ ದುಡ್ಡು ಹಾಕಿದ್ರೆ ಅದೊಂದು ಕಾಣಿಕೆ ಆಗುತ್ತೆ. ಆ ದುಡ್ಡು ತಗೊಂಡು ಒಳಗಡೆ ದೇವರಿಗೆ ಆ ಹುಂಡಿಲ್ ಹಾಕಿದ್ರೆ ಅದೊಂದು ಕಾಣಿಕೆ. ಅದೇ ಹೊರಗಡೆ ಬಂದು ಅಲ್ಲಿ ಕುಳಿತಿರೋನ್ಗೆ ಹಾಕಿದ್ರೆ ಅದೊಂದು ಭಿಕ್ಷೆ. ನೋಡಿ ಹೇಗೆ ಬದಲಾಗುತ್ತೆ, ಅದು ಭಿಕ್ಷೆ ಆಗತಕ್ಕಂಥದ್ದಾಗುತ್ತೆ.
ಯಾರ ಹತ್ರ ಆದ್ರೂ ನಾವು ದುಡ್ಡು ತಗೊಂಡ್ರೆ ಅದು ಸಾಲ ಆಗುತ್ತೆ. ಅದೇ ಒಬ್ಬರಿಗೆ ದುಡ್ಡು ಕೊಟ್ರೆ ಸಹಾಯ ಆಗುತ್ತೆ ಕಷ್ಟಕ್ಕೆ. ನೋಡಿ, ದುಡ್ಡೇ ಒಂದೊಂದು ಜಾಗಕ್ಕೂ ಅದರ ಧರ್ಮ ಬದಲಾಗುತ್ತದೆ. ದುಡ್ಡಿಗೂ ಕೂಡ ದೇವಸ್ಥಾನದ ಒಳಗಡೆ ಹೋಗಿ ದೇವರ ಕಾರ್ಯ ಕೊಟ್ರೆ ಅದು ಕಾಣಿಕೆ, ದೇವರ ಕಾಣಿಕೆ, ಧರ್ಮದ ಕಾಣಿಕೆ ಅಂತಕ್ಕಂಥದ್ದು. ನಾವಿವತ್ತು ಮಾಡಬೇಕಾಗಿರೋದು ಅದೇ ಮಕ್ಕಳೇ. ನಮ್ಮ ಸುತ್ತಮುತ್ತ ಪರಿಸರ, ವ್ಯಕ್ತಿಗಳು, ಎಷ್ಟೋ ಜನ ಬಾಧೆಯಲ್ಲಿದ್ದಾರೆ, ನೋವಲ್ಲಿದ್ದಾರೆ, ಸಂಕಟದಲ್ಲಿದ್ದಾರೆ, ನೋವಲ್ಲಿದ್ದಾರೆ, ಇದ್ದಾರೆ. ನಮ್ಮ ಕರ್ತವ್ಯ ಅನಾಥ ಶವೇ ಸಂಸ್ಕಾರಂ ಅಶ್ವಮೇಧ ಯಾಗ ಫಲಿತಂ ಅಂತ ಹೇಳ್ತಾರೆ. ಒಂದು ಅನಾಥವಾಗಿರ್ತಕ್ಕಂಥ ಶವಕ್ಕೆ ಸಂಸ್ಕಾರ ಮಾಡಿದ್ರೇನೆ ಅಶ್ವಮೇಧ ಯಾಗದಷ್ಟು ಫಲಿತ ಕಲಿಯುಗದಲ್ಲಿ. ಅದೇ ಒಬ್ಬ ಅನಾಥ, ಒಬ್ಬ ಕಷ್ಟದಲ್ಲಿರೋವನು, ಒಬ್ಬ ನೋವಲ್ಲಿರೋವನು, ಸಂಕಟದಲ್ಲಿರೋವನು, ಅವನಿಗೆ ಏನು ನಮ್ಮ ಒಂದು ಹಿಡಿಯಷ್ಟು ನೀವು ನಂಬಲ್ಲ. ನಾ ಹೇಳಿದ್ದಿಷ್ಟೇ, ನೀವೇನು ಕೊಡ್ತೀರೋ ಅದರಷ್ಟು ದುಡ್ಡು ನಾನು ಹಾಕ್ತೇನೆ ಅಂತ ಅವತ್ತು ಆ ಗೋದಾನದ ವಿಚಾರದಲ್ಲಿ ವಾಹಿನಿಯಲ್ಲಿ ಕಸ್ತೂರಿ ಟಿವಿ, ಕನ್ನಡ ಕಸ್ತೂರಿ ಮೊದಲ ಕೈ ತುತ್ತು, ಅನ್ನದ ತುತ್ತು ರಾಜ್ಯಕ್ಕೆ ನನ್ನನ್ನು ಪರಿಚಯಿಸಿದ್ದು ಕನ್ನಡಿಗನಾಗಿ ಕನ್ನಡ ಕಸ್ತೂರಿಯಲ್ಲಿ ನನ್ನ ಪರಿಚಯಿಸಿತು ಇಡೀ ರಾಜ್ಯಕ್ಕೆ. ತಾಯಿಯ ಮೇಡಮ್ಗೆ ನಾನು ಎಷ್ಟು ಧನ್ಯವಾದ ಹೇಳಬೇಕು. ಕಸ್ತೂರಿ ಚಾನಲಲ್ಲಿ ನನಗೊಂದು ಅವಕಾಶ ಕೊಟ್ಟಂತ ತಾಯಿ ಜೀವಕ್ಕೆ, ಸಾಹೇಬರಿಗೆ ಇದ್ರು ತುಂಬ, ಶ್ರೀಕಾಂತ್ ಸಾಹೇಬರು ಅಂತ, ಭುವನ್ಜಿ, ಮರೆಯಲಾರದ್ದು ಮಕ್ಕಳು. ಅದೆಲ್ಲ ಮರಿಬಾರ್ದು. ನಾವು ತಿಂದ ಅನ್ನ, ನಡೆದ ದಾರಿ, ಪಡೆದ ಅನ್ನ, ಯಾರಿಂದ ಪಡೆದ್ವಿ, ಯಾರಿಂದ ಇನ್ನೆರಳು ಪಡೆದ್ವಿ, ಎಲ್ಲಿಂದ ಎಲ್ಲಿ ಕರ್ಕೊಂಡು ಬಂತು, ಮರೆಯಬಾರದು. ಅಂಥದ್ದೊಂದು ವಿಸ್ಮಯ ಎಲ್ಲಿಗೋ. ಅದು ಭುವನ್ಜಿ ಅಂತೂ ಇವತ್ತು ಉದಯನಲ್ಲಿ ಕೆಲಸ ಮಾಡ್ತಿದ್ದಾರೆ. ಭುವನ್ ಶಾಸ್ತ್ರಿ ಅಂತ, ಅವ್ರ ಕುಟುಂಬ, ಅವ್ರ ಮನೆತನ ಎಲ್ಲ ಇಡೀ ರಾಜ್ಯದ ಆಶೀರ್ವಾದ ಕುಟುಂಬಗಳಿಗೆ ಸಿಗಲಿ ಮಕ್ಕಳೇ. ಎಲ್ಲೂ ಇದ್ದಂತ ನಾನು ಯಾರು, ಎಲ್ರಿಗೂ ವಿದ್ಯೆ ತಿಳಿದಿರ್ಬೋದು, ಆದರೆ ಯಾವ ರೀತಿ ಮಾತಾಡಬೇಕು, ಆಂಗಿಕ ಸಾಂಘಿಕ ಹೀಗೆ ಇದೆಲ್ಲ ತಿಳಿಸ್ಕೊಟ್ಟಂಥವ್ರು ಅವರು, ತಿದ್ದಿದವ್ರವ್ರು, ನನ್ನಲ್ಲಿ ಒಂದೊಂದು ಕೆತ್ತದವ್ರವ್ರು. ಭುವನ್ಜಿ ಇರ್ಬೋದು, ಶ್ರೀಕಾಂತ್ಜಿ ಇರ್ಬೋದು, ಒಬ್ರಲ್ಲ ಇಬ್ಬರಲ್ಲ. ಇವತ್ತಿಗೂ ಆ ಒಂದು ವಾಹಿನಿಯಲ್ಲಿ ಇದ್ದಂಥ ದಿವ್ಯಾ ಆಲೂರ್ ಅವ್ರು ಇರ್ಬೋದು, ಆದರ್ಶ್ ಅವ್ರು ಇರ್ಬೋದು, ಯೋಗೇಶ್ ಜಿ ಇರ್ಬೋದು, ತುಂಬ ಗುರುಜಿ ಏನು ಹಿಂಗೆ ಕುತ್ಕೋತೀರಿ, ಹಿಂಗೆ ಕುತ್ಕೋಬಾರ್ದು, ಹೀಗೆ ಕುತ್ಕೋಬೇಕು. ಆ ದಿವ್ಯಮ್ಮ ಯೋಗೇಶ್ ಜಿ ಜೊತೆ ಈಗಲೂ ಒಂದು ತುಂಬ ಆತ್ಮೀಯ, ಆದರ್ಶ್ ಜಿ ಕೇಳಬಾರ್ದು, ಅದಿದ್ದಿದ್ದು ಅದೊಂದು ಅನುಬಂಧ, ಆತ್ಮೀಯರ ಅನುಬಂಧ. ಅನ್ನ ತಿಂದಿದ್ದೇನೆ ಅವ್ರ ಜೊತೆಲಿ ಮಕ್ಕಳೇ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ ಅಂತ ಹೇಳ್ತೇವೆ. ನಡೆದು ಬಂದ ದಾರಿಯನ್ನ ಬಾದಾಮಿ ತಾಯಿಯೇ ಸಾಕ್ಷಿ, ಅಷ್ಟೇ ಹೇಳಬಲ್ಲೆ. ನನ್ನದೇನಿದೆ ಅಮ್ಮನವರ ಆ ಒಂದು ಅನುಗ್ರಹ. ಅದಕ್ಕೆ ದೇವಸ್ಥಾನದ ಒಳಗಡೆ ನಾವು ದುಡ್ಡು ಹಾಕಿದ್ರೆ ಅದು ಕಾಣಿಕೆ, ಹೊರಗಡೆ ಬಂದು ಹಾಕಿದ್ರೆ ಭಿಕ್ಷೆ. ಸುತ್ತಮುತ್ತ ಭಿಕ್ಷೆ ಅನ್ಕೊಂಡು ಹಾಕ್ಬೇಡಿ. ಅದಕ್ಕೆ ಆ 4ನೇ ಮಾತನ್ನ ಹೇಳಿದ್. 3ನೇ ಮಾತು, ನಾವ್ ಯಾರ ಹತ್ರ ಆದ್ರೂ ದುಡ್ಡು ತಗೊಂಡ್ರೆ ಅದು ಸಾಲ ಆಗ್ಬಿಡುತ್ತೆ. ಅದೇ ಯಾರಿಗಾದ್ರೂ ದುಡ್ಡು ಸಹಾಯ ಮಾಡಿದರೆ, ಕೊಟ್ರೆ ಕಷ್ಟಕ್ಕೆ, ಅದು ಸಹಾಯ. ಈಗ ನಾವು ಮಾಡಬೇಕಾಗಿರೋದು ಅದೇ. ಸುತ್ತಮುತ್ತ ಇನ್ನೊಂದು ಅಗೋಚರವಾಗಿ ಕಾಡ್ತಿರ್ತಕ್ಕಂಥ ಈ ಒಂದು ಪಿಶಾಚ ಯೋಗ ಎಲ್ಲಿ ಏನು ಕೊಚ್ಕೊಂಡು ಹೋಗ್ಬಿಡುತ್ತೋ ಭಗವಂತ. ಎಲ್ಲೆಲ್ಲೂ ಕುಮಾರಧಾರದಿಂದ ಹಿಡಿದು ಎಲ್ಲ ಕಡೆ, ಮಂಗಳೂರು, ಚಿಕ್ಕಮಂಗ್ಳೂರು, ಉಡುಪಿ, ಅದರಲ್ಲಂತೂ ಸಮುದ್ರ ತೀರದ ಪ್ರದೇಶಗಳು, ಜಲತೀರದ ಪ್ರದೇಶಗಳು, ನದಿ ತೀರದ ಪ್ರದೇಶಗಳು, ತುಂಬ ಎಚ್ಚರಿಕೆಯಿಂದ ಇರಪ್ಪ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿರಿ, ಜಾಗ್ರತೆ. ಯಾವ ರೀತಿಯಲ್ಲಿ ನಮ್ಮನ್ನ ಎಲ್ಲಿಂದ ಹುಡ್ಕೊಂಡು ಬರುತ್ತೋ ಗೊತ್ತಿಲ್ಲ. ಕರ್ಮ ಅನ್ನೋದು ನಾವು ಮಾಡ್ಕೊಂಡಿರ್ತಕ್ಕಂಥ ಒಂದು ಎಡವಟ್ಟುಗಳು. ಮೊನ್ನೆ ಸಂಚಿಕೆ ಹೇಳಿದ್ನಲ್ಲ, ರಾಹು ಕೇತುಗಳು, ಅದಕ್ಕೆ ಕೊರೋನಾ, ಈ ರೀತಿ ಆ ರೀತಿ. ಅದಕ್ಕೆ ಹೇಳೋದು, ನಾವು ಧರ್ಮವಂತರು. ಯಥಾ ರಾಜ ತಥಾ ಪ್ರಜಾ, ಯಥಾ ರಾಜ ತಥಾ ಸಂಪತ್ತು, ತಥಾ ನೆಮ್ಮದಿ, ತಥಾ ಪ್ರಕೃತಿ. ನೆನ್ಪಿಟ್ಕೊಳ್ಳಿ, ರಾಜ ಹೇಗಿರ್ತಾನೋ ಆ ರೀತಿ ಪ್ರಕೃತಿ. ರಾಜನಲ್ಲಿ ಎಷ್ಟು ಧರ್ಮ ಪ್ರಕೃತಿ ಇರುತ್ತೋ ಆ ರೀತಿ ಪ್ರಕೃತಿ ಇರುತ್ತೆ.
ಕ್ಷೋಭೆ ಆಗೋಲ್ಲ, ಈ ರೀತಿ ಬೀಸಲ್ಲ. ಸೊ ರಾಜ ಆ ರೀತಿ ಆಗ್ಲಿಕ್ಕೆ ಕಾರಣ ನಾವು, ನಮ್ಮ ಆಲೋಚನೆಗಳು, ನಮ್ಮ ಚಿಂತನೆಗಳು ಬದಲಾಗ್ಬಿಡ್ತು. ಸೊ ಇವತ್ತು ಯಥಾ ರಾಜ ತಥಾ ಪ್ರಜಾ ಆಗ್ಬಿಟ್ಟಿದ್ದಾನೆ ಅನ್ಕೋಬೇಡಿ, ಯಥಾ ಪ್ರಜಾ ತಥಾ ರಾಜ ಆಗ್ಬಿಟ್ಟಿದ್ದಾನೆ. ನಮ್ಮ ಆಲೋಚನೆಗಳು ತಕ್ಕಂಥದ್ದು ಅವನ್ನ ಆಯ್ಕೆ ಮಾಡಿಟ್ವಿ. ಅವ್ರು ಇನ್ನೊಂದು ರೀತಿ ಅನ್ನತಕ್ಕಂಥದ್ದು. ಇವತ್ತು ಈ ರೀತಿ ಆಗ್ಲಿಕ್ಕೆ ಅತಿ ದೊಡ್ಡ ಕಾರಣ ನಾವೇ. ಆದ್ರಿಂದ ಒಂಚೂರು ಈ ಒಂದು ಕಡಿಮೆ ಎಂದರು ಒಂದು 42 ದಿನ ಇಲ್ಲ 48 ದಿನ ಒಂದು ಮಂಡಲಕ್ಕೆ ಹಾಕೊಳ್ಳಿ. ಎಲ್ಲರೂ ಮನೆ ಮುಂದ್ಗಡೆ ಒಂದು ಪುಟ್ಟ ದೀಪ ಹಚ್ಕೊಳ್ಳಿ. ಎಲ್ಲರೂ ಕ್ಷೇಮವಾಗಿರ್ಲಿ ಅಂತ ಪ್ರಾರ್ಥಿಸೋಣ. ನಮ್ಮ ಕೈಲಾಗಿದ್ದು ಒಂದು ಹಿಡಿ ಯಾರಿಗೂ ಎಲ್ಲೋ ಒಂದು ಪುಟ್ಟು ಊಟ, ಎಲ್ಲೋ ನೋಡಿ ಮಳೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಕೂಲಿ ಕೆಲಸ ಮಾಡೋರ್ಗೆ ಎಲ್ಲಿ ಹೋಗಿ ಮಾಡ್ತಾರಪ್ಪ? ಒಂದು ಕಾರ್ಪೆಂಟ್ರಿ ಕೆಲಸ ಅದರಲ್ಲೇ ಬದುಕೋ ಅವ್ನಿಗೆ ಹೋದ್ರೆ ಅವತ್ತಿನ ಕೂಲಿ. ಒಂದು ಪೇಂಟರ್ ಕೆಲಸ, ಒಂದು ಪ್ಲಂಬರ್ ಕೆಲಸ, ಕಸ ಗುಡಿಸೋನ್ ಕೆಲಸ, ಹೌಸ್ ಕೀಪಿಂಗ್ ಕೆಲಸ, ಸೆಕ್ಯೂರಿಟಿ ಕೆಲಸ, ಈ ರೀತಿ ಮಳೆ ಆರ್ಭಟ ಮನೆ ಕಟ್ಟೋರು, ಕಂಬಿ ಹೊಡೆಯೋರು ತುಂಬಾ ಜನ ಇದ್ದಾರಪ್ಪ ನಮ್ಮ ಅಕ್ಕಪಕ್ಕ. ನಾನು ನಿಮ್ಮನ್ನ 3 ಹೊತ್ತು ಊಟ ಕೊಡಿ ಅಂತ ಹೇಳಿಲ್ಲ, 3 ಜನಕ್ಕೆ ಕೊಡಿ ಅಂತ ಹೇಳಿಲ್ಲ. ನೀವೆಲ್ಲ ತಿಂತಿದ್ದೀರಲ್ಲ, 1 ಹೊತ್ತು ಊಟದಲ್ಲಿ 1 ಇಡೀ ಊಟ ಇಲ್ಲ, ಅಕ್ಕಿ ಬೇಳೆ, ಒಂದಷ್ಟು ಬೆಲ್ಲ, ಏನೋ ಒಂದಷ್ಟು ತೆಗೆದಿಟ್ಟು ನಿತ್ಯ 1 ವಾರಕ್ಕೊಮ್ಮೆ ದಿನಾ ತೆಗೆದಿಡಿ ಮಕ್ಕಳೇ. ನನ್ನ ಮಾತು ಕೇಳಿ. ನೀವು ಅಂದ್ಕೊಂಡಿರ್ಬೋದು ಧರ್ಮವು ಕಾಪಾಡಿಯೇ ತೀರುತ್ತದೆ ಮಕ್ಕಳೇ. ನಿಮ್ಮ ಕೈ ಹಿಡಿದು ಕೇಳ್ತೇನೆ, ನಿಮಗೆ ಗೊತ್ತಿಲ್ಲ, ಅದು ನಿಮ್ಮ ಮಕ್ಕಳನ್ನು ಕಾಪಾಡುತ್ತೆ, ನಿಮ್ಮ ವಂಶವನ್ನು ಕಾಪಾಡುತ್ತದೆ. ಅನಾಥ ಶವ ಸಂಸ್ಕಾರೇ ಅಶ್ವಮೇಧ ಯಾಗ ಫಲಿತಂ ಅನ್ನೋ ತರ ಒಬ್ಬ ಅನಾಥನನ್ನು ಕಾಪಾಡಿದರೂ ಕೂಡ ನಮ್ಮನ್ನ ಆ ಪ್ರಕೃತಿ ಕಾಪಾಡುತ್ತದೆ. ಅಶ್ವಮೇಧ ಯಾಗದಷ್ಟು ಫಲಿತ ಬರುತ್ತೆ. ಸತ್ತ ಮೇಲೇನು ನಿಜವೇ ಆ ಶವನ್ನ ಆ ರೀತಿ ಕಳಿಸೋ ಹಾಗಿಲ್ಲ. ಆದರೂ ಬದುಕಿರುವಾಗ ಸತ್ತ ಮೇಲೆ ಅಳೋದಲ್ಲ, ಬದುಕಿರುವಾಗ ಅವನ ಕಣ್ಣೀರಿಗೆ ನಿಲ್ಲೋಣ. ಮನುಷ್ಯ ಬಡವನಿಗೆ ಸ್ವಲ್ಪ ಸ್ವಾಭಿಮಾನ ಜಾಸ್ತಿ ಅಪ್ಪ, ಅದರಲ್ಲೂ ನಮ್ಮ ಮಧ್ಯಮ ವರ್ಗ, ಅದರಲ್ಲೂ ನಮ್ಮ ಕನ್ನಡದವರು ಯಾಚಿಸೋದಲ್ಲಪ್ಪ. ನೀವು ನೋಡಿ ಕನ್ನಡದವ್ರು ಭಿಕ್ಷುಕರು ಇದ್ದಾರಾ ಅಂತ ನೋಡಿ, ಅಪರೂಪ. ಇಲ್ಲ, ನಾನು ಸುತ್ತದ ಊರಿಲ್ಲ. ನಮ್ಮ ಭಾರತದಲ್ಲಿ ನಿಜ ಹೇಳ್ತೇನೆ ಮಕ್ಕಳೇ, ನೀವು ನಂಬೋಲ್ಲ, 2 ಪ್ರಾಂತ್ಯವಾದವರು ಭಿಕ್ಷೆ ಬೇಡಲ್ಲ. 2 ಪ್ರಾಂತ್ಯವರು, ಒಂದು ಸಿಕ್ಕುಗಳು, ಇನ್ನೊಬ್ರು ನಮ್ಮ ಕನ್ನಡದವ್ರು. ನಾವು ಭಿಕ್ಷೆ ಬೇಡಿ ಬದುಕೋಲ್ಲ. ಹೋಗಲ್ಲೋ, ಒಂದು ಪುಟ್ಟ ಬೇಕ್ರಿ ಇಟ್ಕೊಂಡು ಬದುಕ್ಬಿಡ್ತೀನಿ, 1 ಇಡ್ಲಿ ಹಾಕೊಂಡು ಬದುಕ್ಬಿಡ್ತೀನಿ, ಒಂದು ಕೂಲಿ ಕೆಲಸ ಮಾಡಿ ಬದುಕ್ಬಿಡ್ತೀನಿ. ಭಿಕ್ಷೆ ಬೇಡಿ ಬದುಕಲ್ಲ ಮಕ್ಕಳೇ ನಮ್ಮ ಕನ್ನಡದವ್ರು. ಇದು ಪರಮ ಸತ್ಯ. ಆ ತಾಯಿ ಬಾದಾಮಿ ಬನಶಂಕರಿಯ ಮೇಲೆ ಸತ್ಯ. ನೋಡಿ, ನೀವೆಲ್ಲಾದ್ರೂ ಈ ಸಿಗ್ನಲ್ಗಳಲ್ಲಿ ಯಾರಾದ್ರೂ ಕನ್ನಡದವ್ರು ಬಂದು ಅಯ್ಯ ಭಿಕ್ಷೆ ಹಾಕಿ ಅಂತ ಅಂತೆ, ತುಂಬಾ ಕಡಿಮೆ. ಯಾರೋ ಎತ್ತವನ್ನ ಹೊರಗಡೆ ಹಾಕ್ಬಿಟ್ಟಿದ್ರೆ ಮಾತ್ರ ಕಟುಕರಂತವ್ರು. ದಿಕ್ಲಿದವ್ರು ಮಾಡಿರ್ಬೋದೇನೋ 0.1%. ಸರ್ದಾಜಿ ಭಿಕ್ಷೆ ಬೇಡಿ ಬದುಕಲ್ಲ. ನೀವು ಪಂಜಾಬ್ ಪೂರ್ತಿ ಹುಡುಕಿ, ಹರಿಯಾಣ ಪೂರ್ತಿ ಹುಡುಕಿ, ಸರ್ದಾಜಿ ಭಿಕ್ಷೆ ಬೇಡಲ್ಲ. ಹಾಗೆ ನನ್ನ ಕನ್ನಡಿಗನು ಕೂಡ ಭಿಕ್ಷೆ ಬೇಡಲ್ಲ, ಇನ್ನೊಬ್ಬರ ಹಂಗಲ್ಲಿ ಬದುಕೋಲ್ಲ. ನಾವು ಯಾರು ಬಂದರೂ ಅನ್ನವಿಡೋ ಬಾದಾಮಿ ಕೂಟ, ಬಾದಾಮಿಯ ವಂಶಸ್ಥರು ನಾವು, ತಾಯಿ ಜಗನ್ಮಾತೆ. ಅದರಿಂದ ಸುತ್ತಮುತ್ತ ಇದಾರಪ್ಪ, ಎಲ್ಲಿಗೂ ಒಂದು ಬ್ಯಾಗ್, ವಾರಕ್ಕೆ ದಿನ ಒಂದೊಂದು ಹಿಡಿ ಅಕ್ಕಿ ಎತ್ತಿಡಿ, ಒಂದಷ್ಟು ಬೆಲ್ಲ, ಏನೋ ನೋಡಿ. ಯಾರೋ ಒಬ್ರು ಆ ಕವರಲ್ಲಿ ಹಾಕ್ಬಿಟ್ಟು ಗೊತ್ತಾಯ್ತು, ಅವ್ರ ಮನೆ ಮುಂದ್ಗಡೆ ಇಟ್ಬಿಡಿ. ನಾವು ಮಾಡಿದ ದಾನನೂ ಗೊತ್ತಾಗೋದು ಬೇಡ, ಅವನಿಗೆ ಸಂಕೋಚ. ಈಗ ಬಂದಿದೆ, ಅದಕ್ಕೆ ನಿಮಗೆ ಗೊತ್ತಿಲ್ಲ. ನಮ್ಮ ಕರುನಾಡಿನಲ್ಲಿ ಮಾತ್ರವೇ ಮಡ್ಲಕ್ಕಿ, ಉಡಿ ತುಂಬಿಸೋದು, ಇದೆಲ್ಲ ಹಬ್ಬಗಳು, ಗೌರಿ ಹಬ್ಬ, ದೀಪಾವಳಿ ಹಬ್ಬ ಅಷ್ಟು ಸಂಭ್ರಮವಾಗಿ, ಸಂಕ್ರಾಂತಿ ಹಬ್ಬ, ಹುಗ್ಗಿ ಹಬ್ಬ ಎಲ್ಲ ಮಾಡೋದು ಏನಕ್ಕೆ ಗೊತ್ತಾ? ಹಬ್ಬಗಳು ಏನಕ್ಕೆ ಗೊತ್ತಾ ಮಾಡೋದು? ಇಲ್ಲದವನನ್ನ ಕರೆದು ಅವನಿಗೆ ಈ ರೀತಿ ಹಬ್ಬದ ಸಂಕೇತ, ಪೂಜೆಯ ಸಂಕೇತ ವಾಗಿ ಅವನಿಗೇನೋ
ಕಟೋ ಬಂಡಿ ಅಂತ ಒಂದಷ್ಟು ಹಣ್ಣು ಕಾಯಿ ಎಲ್ಲ ತುಂಬಿಸಿ, ರಾಗಿ ಭತ್ತ ಜೋಳ ಏನಿದೆಯೋ ಒಂದಷ್ಟು ತುಂಬಿಸಿ ಕೊಡೋ ತರ ಈ ತರ ಮಾಡೋರು ಬುಟ್ಟಿಲಿ. ಇದು ನಮ್ಮ ಹಬ್ಬದ ಸಂಪ್ರದಾಯಪ್ಪ, ನಮ್ಮ ವ್ರತದ ಸಂಪ್ರದಾಯಪ್ಪ, ಬರಿಗೆಯಲ್ಲಿ ಕಳಿಸೋ ಆಗಿಲ್ಲ ನಾವು ಅನ್ನತಕ್ಕಂಥವ್ರು ನಾವು ಕನ್ನಡಿಗರು. ಇದು ನಮ್ಮ ಕನ್ನಡತನದ ಸಾಕ್ಷಿ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಪೆದಗುಂಡುಗಳು ಏನು ಕೊಡ್ತಾರೆ ಅಂತ ಕೂಡ ಗೊತ್ತಿಲ್ಲ, ಅಂಥವನ್ನೇ ಕರೆಯೋರು. ಈ ರೀತಿ ಉತ್ಸವಗಳು ಜಾಸ್ತಿ, ಎಲ್ಲೂ ಇಲ್ಲದ ಮಠಗಳು ನಮ್ಮ ಕರ್ನಾಟಕದಲ್ಲೇ ಇರೋದು. ಪೆದಗುಂಡುಗಳು ತುಂಬಾ ಜನಕ್ಕೆ ಗೊತ್ತಿಲ್ಲ. ನೀವು ಹೋಗಿ ನೋಡಿ ತಮಿಳ್ನಾಡು, ತೆಲುಗು, ಇಲ್ಲ ಉತ್ತರ ಭಾರತ ಎಲ್ಲಾದ್ರೂ ನೋಡಿ, ಇಲ್ಲಿರೋ ಅಷ್ಟು ಮಠಗಳು, ಎಲ್ಲಿರೋ ಅಷ್ಟು ಅನ್ನ ಸೇವಾ, ವಿದ್ಯಾಸೇವಾ ಎಲ್ಲಾದ್ರೂ ಇದೆಯಾ? ಅಲ್ಲೊಂದು ಇದ್ದೇ ಇರುತ್ತೆ. ಇವತ್ತು ಬೆಂಗಳೂರಲ್ಲಿ ಛತ್ರದ ಮನೆ ಇದೆ. ಎಷ್ಟೋ ವರ್ಷಗಳಿಂದಲೂ ನಡ್ಕೊಂಡು ಬರ್ತಿದೆ. ಇವತ್ತಿಗೂ ಹೋದ್ರೆ ಆ ಮೆಜೆಸ್ಟಿಕ್ ಅಲ್ಲಿ ಅನ್ನತಕ್ಕಂಥದ್ದು, ಚಿಕ್ಕಪೇಟೆ ಬಾಳೆಪೇಟೆ ಆ ಸರೌಂಡಿಂಗ್ ನಲ್ಲಿ ಬರುತ್ತೆ ಅನ್ನತಕ್ಕಂಥದ್ದು, ಛತ್ರದ ಮನೆ ಅನ್ನತಕ್ಕಂಥದ್ದು. ಹೋದ್ರೆ ಉಳ್ಕೋಬಹುದು ಅನ್ನೋ ಒಂದು ಮಾತು. ಇವತ್ತು ರಾತ್ರಿ 12 ಗಂಟೆಗೆ ಹೋದ್ರೆ ಒಂದು ಬೊಗಸೆ ಪ್ರಸಾದ ಇರುತ್ತೆ ಅಂತ. ನಮ್ಮ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಬನ್ನಿ, ನನಗ ಅನುಭವ ಆಗಿದೆ, ನೀವು ನಂಬಿಲ್ಲ. ರಾತ್ರಿ 11 ಗಂಟೆ ಇದೇ ರೀತಿ ಮಳೆ. ಅಮ್ಮನನ್ನ ಹೋಗಿದ್ದನ್ನು ಹಸ್ಕೊಬಿಟ್ಟಿದ್ದೀನಿ ನಾನು. ಅಮ್ಮ ಪ್ರಸಾದ ಏನಿಲ್ಲ ಇದೆ ಅಂತ. ನೀವು ನಂಬೋಲ್ಲ, ನಾವ್ ಎಷ್ಟು ಜನ ಹೋಗಿದೀವೋ ಅಷ್ಟು ಜನಕ್ಕೆ ಪ್ರಸಾದ ಸಿದ್ಧವಾಗಿದೆ ಇದೆ. ಅಯ್ಯೋ ಯಾರೋ ಬರ್ತಾರೆ ಅಂತ ಸಂಕಲ್ಪ. ನಾ ಅವತ್ತೇ ಅಂದ್ಕೋಬಿಟ್ಟೆ, ಅಮ್ಮ ಪ್ರತಿ ಅಗಳಿನಲ್ಲೂ ನೀನಿದ್ದೀಯಮ್ಮ, ನೀನೇ ಧರ್ಮಕ್ಕೆ ಸಾಕ್ಷಿ. ನಾನು ಅದಕ್ಕೆ ಹೇಳೋದು ಮಕ್ಕಳೇ, ನೀವು ಮಾಡಿದ್ದು ಈ ರೀತಿ ನೋಡಿ, ಆ ರೀತಿ ನಾನು ಕಣ್ಣಲ್ಲಿ ತೊಟ್ಟಿಕ್ಕಿ ಕಣ್ಣೀರ್ ಹಾಕೊಂಡು ಅನ್ನ ತಿಂದಿದ್ದು. ನನಗೆ ಅನ್ನ ಕೊಟ್ಬಿಟ್ಟಿಯಮ್ಮ, ಇಷ್ಟೊತ್ತಲ್ಲಿ ಕೊಟ್ಬಿಟ್ಟಿಯಮ್ಮ, ಇಷ್ಟೊತ್ತಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಿಬಿಟ್ಟಿಯಮ್ಮ ಅಂತ. ಆ ಭೀಮಾ ಜೋ ಹೆಸರಿಗೆ ನೀವು ಬೆಳಿಗ್ಗೆ ನಂಬೋಲ್ಲ, ಹೀಗೇ ದೀರ್ಘದಂಡ ನಮಸ್ಕಾರ ಮಾಡಿಬಿಟ್ಟೆ. ಇಲ್ಲ, ಅಮ್ಮ ನಡೆಸಿದ್ದೆ. ಆಕ್ಚುಲಿ 9:09ವರೆಗೆ ಮುಗಿಯುತ್ತೆ. ಅಂಥದೊಂದು ಪವಾಡಗಳು ನಡೆಯುತ್ತವೆ. ಇದು ಸತ್ಯ. ದೈವಂ ಮಾನುಷ್ಯ ರೂಪೇಣ, ಇಲ್ಲಿಂದಲೂ ಬರ್ತಾನೆ. ಅದು ನಿಮ್ಮಲ್ಲೇ ಇದ್ದಾನೆ. ದೈವ ಇನ್ನೆಲ್ಲೂ ಇಲ್ಲ, ನಿಮ್ಮ ಒಳಗಡೆ ಇದ್ದಾನೆ. ನನ್ನ ಮಾತು ಕೇಳಿ. ಈ ಒಂದು ಅತಿವೃಷ್ಟಿ, ಅನಾವೃಷ್ಟಿ, ಅದರ ಜೊತೆಯಲ್ಲಿ ಕಾಯಿಲೆಗಳ ಭರಾಟೆ, ಇನ್ನೂ ಇವರೇನಾದ್ರೂ ಲಾಕ್ಡೌನ್ ಮಾಡಿಬಿಟ್ರೆ ಕಂಪಿಸ್ಬಿಡುತ್ತೆ ಮಕ್ಕಳ. ಜಾಗ್ರತೆ. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ಒಂದು ಪುಟ್ಟ ದೀಪ ಈ ರೀತಿ ನಿಮ್ಮ ಮಟ್ಟಕ್ಕೆ 1-2 ಹಿಡಿ ಅಕ್ಕಿ ತೆಗೆದಿಟ್ಟು ವಾರಕ್ಕೊಮ್ಮೆ, ಇಲ್ಲ ಆಗುತ್ತೆ ದಿನ ಏನೋ ಒಂದು ತಿಂಡಿ ಮಾಡಿದೆ, 1-2 ಇಡ್ಲಿ, ಇನ್ನೊಂದು ಯಾರಿಗಾದ್ರೂ ನೋಡ್ತಾ ಇರಿ. ಆ ಕೂಲಿ ಕೆಲಸ, ಇನ್ನೊಂದು ಗೂಡಿಸ್ಲು, ಈ ತರದ್ದು ಇದ್ದಾರೆ ನಮ್ಮ ಸುತ್ತಮುತ್ತ. ಕೆಳಗಡೆ ಸೆಕ್ಯೂರಿಟಿ ಇದ್ದಾನೆ, ಕೆಳಗಡೆ ಒಂದು ಹೌಸ್ ಕೀಪಿಂಗ್ ಇದ್ದಾರೆ. ಕೇಳಿ, ಮಾತಾಡಿ. ಇಲ್ಲದವನಿಗೆ ಹುಡುಕೊಂಡು ಅನಾಥನಿಗೆ ತಗೊಂಡೋಗಿ ಕೊಡಿ. ನನ್ನ ಮಾತು ಕೇಳಿ. ಕಲಿಯುಗಕ್ಕೆ ಅನ್ನದಾನವೇ ಅತ್ಯಂತ ಶ್ರೇಷ್ಠ. ನನ್ನ ಮಾತು ಕೇಳಿ ಮಕ್ಕಳೇ, ಅದೆಲ್ಲ ಪಡ್ಕೊಂಡು ಬರ್ಬೇಕು. ಬೆಳ್ಳಂಬೆಳಿಗ್ಗೆ ಏನಕ್ಕೆ ಇದನ್ನ ವೈದಿಕವಾಗಿ ಹೇಳ್ತಿದ್ದಾರೆ ಅಂದ್ರೆ, ನಿಮಗೆ ಗೊತ್ತಿಲ್ಲ. ನನ್ನನ್ನು ಕಾಪಾಡಿದೆ, ನನ್ನವನ್ ಕಾಪಾಡಿದೆ. ನಿಮ್ಮನ್ನು ಕಾಪಾಡಲಾರದ ದೈವ, ನಿಮ್ಮನ್ನು ಕಾಪಾಡಲಾರದ, ಖಂಡಿತ ಕಾಪಾಡುತ್ತೆ. ನಮಗೆ ಗೊತ್ತಿಲ್ಲದೆಯೇ ಆ ಒಂದು ಕೊಳಚೆ ಏನ್ ತುಂಬಿಕೊಂಡಿದೆ ಅದನ್ನ ತೊಳೆಯೋದಕ್ಕೊಂದು ದಾರಿ ಮಾಡಿಕೊಡುತ್ತೆ ಮಕ್ಕಳೇ. ನನ್ನ ಮಕ್ಕಳಲ್ವಾ ನೀವು? ನನ್ನ ಅಣ್ಣ ತಮ್ಮಂದ್ರಲ್ವಾ? ನನ್ನ ಅಕ್ಕ ತಂಗಿರಲ್ವಾ? ನನ್ನ ಗೆಳೆಯರಲ್ವಾ? ನನ್ನ ಆತ್ಮ ಬಂಧುಗಳಲ್ವಾ? ಮಾಡ್ಬಾರ್ದು. ಏನೋ ಒಂದು ನೋಡಿ, ಇಷ್ಟು ಕೊಟ್ಟಿದ್ದೀರಾ, ಇದನ್ನ ಹಂಚೋದಕ್ಕೆ ಕೇಳಿ. ನನ್ನ ಸ್ಟಾಫ್ನ ಯಾವತ್ತಾದ್ರೂ ಕೇಳಿ, ಅವರಾಗ ತುಂಬಿಸ್ತಾರೆ. ನಾನು ಆದ್ರೂ ಬೇಡ ಕಣವ, ಹಂಚೋಣ. ತುಂಬು ಬಿಡುತ್ತೆ, ಹಂಚೋಣ. ಅವನ್ ಕೊಟ್ಟಿದ್ದು ವಾಪಸ್ಸು ಫಲಂ ಪುಣ್ಯದ ನೀನಿಟ್ಟೆ ನೀನೇ ಕೊಡ್ತಿರೋದು ಅಷ್ಟೇ ಭಗವಂತ. ಸೊ ನೀವು ಕೊಟ್ಟಿದ್ದು ಅದು ನಿಮಗೆ ಅಷ್ಟೇ. ನಾನು ಹೇಳೋದು ನಿಮ್ಮದೇ ಅದು ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಜಗನ್ಮಾತೆಯರ ವಿಷ್ಣು ಸ್ವರೂಪಿಗಳ ನಿಮ್ಮ ಪಾದಕ್ಕೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ
ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ರೋಹಿಣಿ ನಕ್ಷತ್ರ. ಚಂದ್ರ ವೃಷಭದಲ್ಲಿ ಉಚ್ಚಂಗತ. ತುಂಬ ಜನ ಗೊತ್ತಿಲ್ಲ ಏನಕ್ಕೆ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಉಚ್ಚಂಗತ, ಇದನ್ನು ಹೇಳಿದ್ದೇನೆ. ಈ ಟಿವಿ ಕಾಲಕ್ಕೂ, ಕನ್ನಡ ಕಸ್ತೂರಿ ಕಾಲಕ್ಕೂ, ಜಿ ಟಿವಿ ಕಾಲಕ್ಕೂ, ಸುವರ್ಣ ಕಾಲಕ್ಕೂ, ಉದಯ ಕಾಲಕ್ಕೂ ಹೇಳಿದ್ದೇನೆ. ಆದರೂ ನಮಾಮಿ ಶಂಕರ ಅಲ್ವಾ ಯೂಟ್ಯೂಬಲ್ಲಿ. ಚಂದ್ರನಿಗೆ ದಕ್ಷಬ್ರಹ್ಮ. ದಕ್ಷಬ್ರಹ್ಮ ಯಾರು ಅಂದ್ರೆ ಪಾರ್ವತಿ ದೇವಿಯ ತಂದೆ. 27 ಜನ ಹೆಣ್ಮಕ್ಳು. ಆ ಸತೀದೇವಿ ಬಿಟ್ಟು ಇನ್ನು 27 ಜನ ಹೆಣ್ಮಕ್ಳಿದ್ರು. ಈ ಚಂದ್ರನ ಅಂದ ತುಂಬಾ ಅಂದ. ತುಂಬಾ ಅತ್ರಿ ಹಾಗೂ ಅನಸೂಯ ದಂಪತಿಗಳ ಮಗ, ವಿಶೇಷವಾಗಿ ಚಂದ್ರ. ಆತನ ಸೋದರನೇ ದತ್ತಾತ್ರೇಯರು. ಅತ್ರಿ ಮಹರ್ಷಿಗಳ ಅನಸೂಯಮ್ಮ ದಂಪತಿಗಳ ಮಗ ಅನ್ನತಕ್ಕಂಥದ್ದು. ಅಂತ ಒಂದು ಚಂದ್ರನ ಅಂದ ಆನಂದ. ಹುಣ್ಣಿಮೆಯ ಚಂದ್ರ ಎಷ್ಟು ಚೆನ್ನಾಗಿರ್ತಾನೆ, ನಮ್ಗೇನೋ ಹಾಲುಕ್ಕದಾಗೆ, ಹೌದಲ್ವಾ? ಅಂತ ಚಂದ್ರನನ್ನ ಒಮ್ಮೆ ದಕ್ಷಬ್ರಹ್ಮರ ಹತ್ರ ಬಂದಾಗ ನೋಡಿ ಖುಷಿ. ನಾರದರು ಚಿಕ್ಕಪ್ಪ ಆಗ್ಬೇಕು. ಬ್ರಹ್ಮನ ಮಗನೇ ದಕ್ಷಬ್ರಹ್ಮ, ಬ್ರಹ್ಮನ ಮಗನೇ ನಾರದ ಕೂಡ, ಹೌದಲ್ವಾ? ಚಿಕ್ಕಪ್ಪ ಆಗ್ಬೇಕು. ಅಲ್ಲೊಂದು ಮಾಡ್ತಾರೆ ನಾರದರು, ಜಗನ್ನಾಟಕ, ಲೆಕ್ಕಾಚಾರ. ಆ 27 ಜನ ಹೆಣ್ಮಕ್ಳ ಹೆಸರೇನು ಅಂದ್ರೆ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ. ನೋಡಿ, ಈ 27 ನಕ್ಷತ್ರಗಳು ಅಂತ ಏನ್ ಮಾತಾಡ್ತೀವೋ ಆ 27 ಜನ ಹೆಣ್ಣು ಮಕ್ಕಳ ಹೆಸರು. ಅಶ್ವಿನಿ ನಕ್ಷತ್ರ ದಕ್ಷಬ್ರಹ್ಮರ ಮಗಳೇ. ಭರಣಿ ನಕ್ಷತ್ರ ಭರಣಿ ಅನ್ನತಕ್ಕಂಥ ಮಗಳು. ಕೃತಿಕಾ ನಕ್ಷತ್ರ. ಈ ರೀತಿ ಚಂದ್ರನನ್ನ ತೋರಿಸಿ ಆ ಅಂದವನ್ನ ಏನ್ರೆ ಅಮ್ಮಂದ್ರ ಚಂದ್ರನನ್ನ ನೋಡ್ತಿದ್ರ ಅಂದ್ರೆ ಆ ಚಂದ್ರನ ಪೂರ್ಣ ಬೆಳದಿಂಗಳನ್ನು ನೋಡಿ ಅವ್ರು ಆಕರ್ಷಿತರಾಗಿ, ಚಿಕ್ಕಪ್ಪ ನಮ್ಮ ಅಪ್ಪನಿಗೆ ಹೇಳು, ನಾವು ಮದುವೆ ಆಗ್ಬೇಕು. ಇದೇನ್ರಿ ಎಲ್ರೂ ಆಸೆ ಪಟ್ಬಿಟ್ಟಿದ್ದೀರಾ ಅಂತ. ಚಂದ್ರನಿಗೂ ಆಸೆ ಇರ್ಬೇಕಲ್ವಾ ಅಂತ. ಚಂದ್ರನ ಬಂದು ಹೋಗ್ತಿರ್ತಾನಲ್ವಾ, ಚಂದ್ರನನ್ನ ಕೇಳಿದ್ರೆ ಮೆಲ್ಲಿಗೆ ನಾರದರ ಹತ್ರ ನನಗೆ ರೋಹಿಣಿ ಮೇಲೆ ತುಂಬಾ ಇಷ್ಟ ಅಂತ ಹೇಳ್ತಾನೆ. ಮೊದಲೇ ಮೂಗಿನ ಮೇಲೆ ಕೋಪ ಇರೋನು ದಕ್ಷ. ಅಷ್ಟೇ ನಮ್ಮ ಅಣ್ಣ ಸೂಟ್ ಆಗ್ಬಿಡ್ತಾನೆ. ಒಬ್ಬನ ಮಗಳನ್ನ ಕೇಳಿದ್ರೆ ಕೊಡಲ್ಲ, ನಿನ್ಗೆ ಅವಳು ಬೇಕು ಅಂದ್ರೆ ಇವ್ರನ್ನೆಲ್ಲ ತಗೊಳ, ನನ್ನ ಮಾತು ಕೇಳೋ. ಹೌದಾ? ಅಯ್ಯೋಯ್ಯೋ 27 ನೀವು ಒಂದೊಂದು ದಿನ ಒಬ್ಬೊಬ್ಬರು ಮನೇಲಿರೋ ನೀನು ಅನ್ನತಕ್ಕಂಥದ್ದನ್ನ ಚಂದ್ರನನ್ನ ಹೇಳಿ ಒಪ್ಸಿ, ದಕ್ಷಬ್ರಹ್ಮನ ಒಪ್ಸಿ, ದಕ್ಷಬ್ರಹ್ಮ ಕಂಡೀಷನ್ ಹಾಕಿ ನಾನು ಎಲ್ಲಾ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು, ಒಂದೇ ತರ ನೋಡ್ಕೋಬೇಕು ಅಂತ ಹೇಳಿ ಮದುವೆ ಮಾಡ್ತಾನೆ. ಆ ಮದುವೆ ಮಾಡಿದ್ದೆ 27 ನಕ್ಷತ್ರಗಳು. ಆ 27 ಜನ ಆ ದಕ್ಷಬ್ರಹ್ಮನ ಮಕ್ಕಳ ಮನೆಯಲ್ಲಿ ಒಂದೊಂದು ದಿನ ಚಂದ್ರ ಇರ್ತಾನೆ. ಅದಕ್ಕೆ ಒಂದು ನಕ್ಷತ್ರಕ್ಕೆ ಒಂದು ದಿನ. ರೋಹಿಣಿ ಹತ್ರ ಬಂದಾಗ ಮಾತ್ರ ಆತನಿಗೆ ತುಂಬಾ ಪುಳಕಿತ ಆನಂದ. ಯಾಕಂದ್ರೆ ತಾನು ಮನಸಾರೆ ತುಂಬಾ ಇಷ್ಟಪಟ್ಟಂತ ಹೆಣ್ಣು ಮಗು. ಅದಕ್ಕೆ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಬಂದಾಗ ಉಚ್ಚಂಗತ, ಉಚ್ಚ ಚಂದ್ರ, ತೃಪ್ತಿ, ಸಂತೃಪ್ತಿ, ಖುಷಿ. ಅದಕ್ಕೆ ಕೃಷ್ಣರು ರೋಹಿಣಿಯಲ್ಲೇ ಹುಟ್ಟಿದ್ದು. ಅವ್ರನ್ನ ನೋಡಿದ್ರೆ ನಮಗಂದ. ಕೃಷ್ಣ ಅಂದ್ರೇನೆ ಆನಂದ, ಕೃಷ್ಣಾನಂದ ಅನ್ನೋದು ಅದೇ. ತುಂಬಾ ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ಏನಕ್ಕೆ ಚಂದ್ರ ಉಚ್ಚಂಗತ ರೋಹಿಣಿ ನಕ್ಷತ್ರ ಅಂತ ಹೇಳ್ತಾರೆ ಅಂದ್ರೆ ಇದೇ ಕಾರಣಕ್ಕೆ. ಅರ್ಥ ಆಯ್ತು ಅಂತ ಅನ್ಕೋತಾನೆ. ಅಂತ ಚಂದ್ರ ತನ್ನ ಒಂದು ಉಚ್ಚಂಗತೆಯ ಮನೆಯಲ್ಲಿರೋದ್ರಿಂದ ಮನಸ್ಸಿಗೆ ಒಂಥರ ಉಲ್ಲಾಸ ಇರತಕ್ಕಂಥ ದಿನ ಮೇಷರಾಶಿಗೆ. ನಗು, ಖುಷಿ, ಸಂಭ್ರಮ, ಆನಂದ ಎಲ್ಲವೂ ಇರತಕ್ಕಂಥ ಒಂದು ಪ್ರಭಾವ. ವೃತ್ತಿಯಲ್ಲೂ, ವ್ಯವಹಾರದಲ್ಲೂ, ವ್ಯಾಪಾರದಲ್ಲೂ ಒಂಥರ ಯಾವಾಗ ಮನಸ್ಸು ಉಲ್ಲಾಸವಾಗಿರುತ್ತೋ ಎವ್ರಿಥಿಂಗ್ ಮೂವ್ಸ್ ಆನ್ ಟು ದಿ ಬೆಟರ್ ವೇ. ಒಂಥರ ನಾವು ಯೋಚಿಸಿ ಹೆಜ್ಜೆ ಇಡ್ತೇವೆ, ದುಡುಕೋಲ್ಲ ಅನ್ನತಕ್ಕಂಥದ್ದು ಚೆನ್ನಾಗಿದೆ. ವೃಷಭ ರಾಶಿಗೂ ಅಷ್ಟೇ ಚೆನ್ನಾಗಿದೆ. ಯಜ್ಞ, ಯಾಗ, ಪೂಜೆ, ಹೋಮ, ಹವನ, ಅಮಾವಾಸ್ಯ ಪೂಜಾ ಅತ್ಯದ್ಭುತ. ಆರೋಗ್ಯ ವೃದ್ಧಿ, ಮನಸ್ಸಿಗೆ ಸಂತೃಪ್ತಿ,
ಏನಾದ್ರೂ ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಹೈನುಗಾರಿಕೆಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ಮಾಡ್ತಿರೋರಿಗೆ ಸಣ್ಣ ಪರಿಶ್ರಮ. ಯಾಕಂದ್ರೆ ಅಮಾವಾಸ್ಯೆಯ ದಿನ ಸ್ವಲ್ಪ ಕ್ಷೀಣಿಸುತ್ತೆ ಅನ್ನತಕ್ಕಂಥದ್ದು ಹೇಳ್ತೇವೆ. ಅದರಲ್ಲೂ ಈಗ ನೋಡಿ, ಪಿಶಾಚ ಯೋಗ ಹತ್ರಕ್ಕೆ ಬರ್ತಿದೆ. ಸೊ ಆಟೋಮ್ಯಾಟಿಕ್ಲಿ ದ ಟ್ರಾನ್ಸಿಷನ್ ವಿಲ್ ಬಿ ದೇರ್. ಸೊ ಆ ಪ್ರೆಷರ್ ವಿಲ್ ಬಿ ದೇರ್ ಅನ್ನತಕ್ಕಂಥ ಒಂದು ಭಾವ. ಇನ್ನು ವಿಶೇಷವಾಗಿ ಮಿಥುನ ರಾಶಿ. ಚಂದ್ರ 12ನೇ ಮನೆ, ಮನೋಕಾರಕ ಚಂದ್ರ 12ನೇ ಮನೆ, ಬುದ್ಧಿಕಾರಕ ಬುಧ 12ನೇ ಮನೆ, ಆತ್ಮಕಾರಕ ಧೈರ್ಯಕಾರಕ ಸೂರ್ಯ 12ನೇ ಮನೆ. ಸೊ ಇವತ್ತೇನು ಮಾಡ್ಲಿಕ್ಕೆ ಹೋಗ್ಬೇಡಿ, ಅದ್ರ ಮೇಲೆ ಅಮಾವಾಸ್ಯೆ ಬೇಡ. ಏನು ಕೆಲಸ ಇದೆಯೋ ಅದನ್ನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ. ತುಂಬಾ ಒಂದು ರೀತಿ ದೊಡ್ಡ ಜವಾಬ್ದಾರಿಗಳು ಕೆಲಸಗಳಲ್ಲಿರೋರಿಗೆ ತಲೆನೋವು ತಪ್ಪಿದ್ದಲ್ಲ, ಅವಮಾನಗಳು ತಪ್ಪಿದ್ದಲ್ಲ, ಸಂಕಟಗಳು ತಪ್ಪಿದ್ದಲ್ಲ, ಭಾರಗಳು ತಪ್ಪಿದ್ದಲ್ಲ. ನಮಗೆ ದೇವರು ಕೊಟ್ಟಿರೋ ಒಂದು ಬಹುದೊಡ್ಡ ಸ್ನೇಹಿತರು 3 ಜಾತಕದಲ್ಲಿ ನಾವು ಯಾವಾಗ್ಲೂ ನೋಡೋದು. ಒಂದು ಚಂದ್ರ ಮನೋಕಾರಕ, ಮನಸ್ಸು ಆದ್ರೂ ಗಟ್ಟಿ ಇರಬೇಕು, ಇಲ್ಲ ಬುದ್ಧಿ ಆದ್ರೂ ಗಟ್ಟಿ ಇರಬೇಕು, ಇಲ್ಲ ಆತ್ಮದಲ್ಲಾದ್ರೂ ತೇಜಸ್ಸಿರಬೇಕು, ಶಕ್ತಿ ಇರಬೇಕು ಅಂತ. 3 ಇಲ್ಲ ಅಂದ್ರೆ ಎಲ್ಲಿ ಮಾಡೋದು? ಬುದ್ಧಿಯೂ ಇಲ್ಲ, ಶಕ್ತಿಯೂ ಇಲ್ಲ, ಮನಸ್ಸು ಇಲ್ಲ ಅಂದ್ರೆ ನಾವು ತಟಸ್ಥರಾಗ್ಬಿಡ್ತೀವಿ, ಸ್ತಂಭಿಸ್ಬಿಡ್ತೀವಿ. ಇವತ್ತು ಆ ರೀತಿಯ ಪ್ರಭಾವ. ಒಂದು ಪುಟ್ಟದಾಗಿ ಹೊಂಗೆ ಎಣ್ಣೆ ದೀಪ ಆದ್ರೂ ಹಚ್ಚಿ ಮುಂದಕ್ಕೆ ಹೋಗ್ತಕ್ಕಂಥದ್ದು ಮಾಡಿ. ಮನೆಯಲ್ಲಿ ಶಕ್ತಿ ಇದ್ರೆ ತುಪ್ಪದ ದೀಪ, ಎರಡೂ ಇಲ್ಲ ತೆಂಗಿನೆಣ್ಣೆ ದೀಪ ಹಚ್ಚತಕ್ಕಂಥದ್ದು ಮಾಡ್ಕೊಳ್ಳಿ. ಮನೆಯ ಒಳಗಡೆ ಎಳ್ಳೆಣ್ಣೆ ದೀಪ ಹಚ್ಚುವಾಗಿಲ್ಲ, ಮನೆಯ ಒಳಗಡೆ ಎಳ್ಳೆಣ್ಣೆ ದೀಪ ಹಚ್ಚುವಾಗಿಲ್ಲ, ಶೇಂಗಾ ಎಣ್ಣೆ ದೀಪ ಹಚ್ಚುವಾಗಿಲ್ಲ. ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಅದು ಯಾಕೆ ಅಂತಕ್ಕಂಥದ್ದು. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ. ಚಂದ್ರ ಉಚ್ಚಂಗತ, ವೃತ್ತಿ, ಉದ್ಯೋಗ, ಓಡಾಟ, ಸುತ್ತಾಟ, ಕೆಲಸ, ಕಾರ್ಯ ಅತ್ಯಂತ ಶುಭದಾಯಕ. ಇವತ್ತು ಶುಭ ಸುದ್ದಿಯೊಂದನ್ನ ಪಡಿತೀರಿ ಯಾವುದಾದರೂ ರೂಪದಲ್ಲಿ. ಮಾತೃವರ್ಗ, ಪಿತೃವರ್ಗ, ಕುಟುಂಬ ವರ್ಗ, ವೃತ್ತಿ ವರ್ಗ, ವ್ಯವಹಾರ ವರ್ಗ, ಯಾವುದರಲ್ಲಾದ್ರೂ ಮನೋಕಾರಕ ಉಚ್ಚಂಗತ, ಪಿತೃಕಾರಕ ಉಚ್ಚಂಗತ, ಮಾತೃಕಾರಕ ಉಚ್ಚಂಗತ, ಲಾಭದಲ್ಲಿ ಬುದ್ಧಿ ಬ್ಯೂಟಿಫುಲ್. ಬಟ್ ಗುರು ಇರೋದ್ರಿಂದ ಸ್ವಲ್ಪ ಹೊರೆ ಅನ್ನೋದಿರುತ್ತೆ, ಬರ್ತಿದೆ ಅಷ್ಟೇ. ಖರ್ಚುಗಳು ಒಳ್ಳೇದಕ್ಕೆ ಇರುತ್ತೆ ಅಷ್ಟೇ, ಯೋಚಿಸ್ಬೇಡಿ. ಖಂಡಿತ ಶುಭ ಸುದ್ದಿ, ಒಂದು ಸಮಾಧಾನದ ಬುದ್ಧಿ ಇರುತ್ತೆ. ಇನ್ನು ವಿಶೇಷವಾಗಿ ಸಿಂಹರಾಶಿ. ಡಾಕ್ಟರ್ ಆಗಿದ್ದೀರಾ, ಟೀಚರ್ ಆಗಿದ್ದೀರಾ, ಲೆಕ್ಚರರ್ ಆಗಿದ್ದೀರಾ, ಬ್ಯಾಂಕರ್ ಆಗಿದ್ದೀರಾ, ಅಡ್ವೈಸರ್ ಆಗಿದ್ದೀರಾ, ಕಾನೂನು ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ವಿಶೇಷ ವಿಜಯ ಮಸ್ತು, ಚೆನ್ನಾಗಿದೆ, ಬ್ಯೂಟಿಫುಲ್ ಡೇ. ಕನ್ಯಾ ರಾಶಿ. ಫ್ಯಾಂಟಾಸ್ಟಿಕ್ ಡೇ. ಮನೆ, ಮನಸ್ಸು, ಕುಟುಂಬ, ಓಡಾಟ, ಸುತ್ತಾಟ, ಊಟ, ಉಪಚಾರ ಎಲ್ಲವನ್ನೂ ನೋಡತಕ್ಕಂಥ ಭಾಗ್ಯೋದಯದ ದಿನ. ಸ್ವಲ್ಪ ಖರ್ಚುಗಳು ಬರ್ತಕ್ಕಂಥದ್ದಿರುತ್ತೆ, ಮಿಕ್ಕಂತ ಏನು ಅಂತ ಒಂದು ದೊಡ್ಡ ತಲೆನೋವುಗಳೇನು ನಿಮಗೆ ಇವತ್ತೇನೂ ಇಲ್ಲ. ಮಕ್ಕಳ ವಿಚಾರಕ್ಕೂ ಒಂದು ಸಣ್ಣ ತಲೆ ಕೆಡ್ಸ್ಕೊತೀರಿ. ಸಂಗಾತಿ ವಿಚಾರದಲ್ಲಿ ಒಂಚೂರು ಎಳೆದಾಟ ಇರುತ್ತೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಅನ್ನತಕ್ಕಂಥದ್ದಿರುತ್ತೆ, ಮಿಕ್ಕಂತ ದೋಷಗಳಿಲ್ಲ. ತುಲಾ ರಾಶಿ. ಚಂದ್ರ ಅಷ್ಟಮ. ಸೊ ವೃತ್ತಿಯಲ್ಲಿ 100% ಒಂಚೂರು ಪ್ರೆಷರ್, ರಾಜಶೂಲೆ, ಬಾಸ್ ಇಂದ ಬೈಗಳನ್ನು, ಇಲ್ಲ ಅವ್ರು ಕೊಟ್ಟು ಟಾರ್ಗೆಟ್ ಮಾಡದೆ ಲೇಟ್ ಆಗಿ ಡಿಲೇ ಆಗಿ ಒಂಚೂರು ಒದ್ದಾಟ ಆಗತಕ್ಕಂಥ ಒಂದು ಭಾವವಿರುತ್ತದೆ ತುಲಾ ರಾಶಿಗೆ. ಜಲಗಂಡಗಳುಂಟು, ಹುಷಾರು. ಇನ್ಫೆಕ್ಷನ್ ಆದ್ರೂ, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಜಾಗರೂಕತೆ, ಆರೋಗ್ಯದ ಕಡೆ ಗಮನ ಕೊಡಿ. ಮನಸ್ಸು ಇವತ್ತೊಂಥರ ಕಚಿಪಿಚಿ ಆಗತಕ್ಕಂಥ ಭಾವ ಉಂಟು, ಎಚ್ಚರಿಕೆ ತುಲಾ ರಾಶಿ. ನೀವು ಕೂಡ ಅಷ್ಟೇ, ಮನಸ್ಸಿನಲ್ಲಿ ಓಂ ದುಂ ದುರ್ಗೈ ನಮಃ, ಓಂ ದುಂ ದುರ್ಗೈ ನಮಃ, ಓಂ ದುಂ ದುರ್ಗೈ ನಮಃ ಇದನ್ನು ಜಪ ಮಾಡ್ಕೊಳ್ಳೋದು ಮಾಡಿ, ಸ್ಥಿರತ್ವ ಬರುತ್ತೆ. ವೃಶ್ಚಿಕ ರಾಶಿ ಬ್ಯೂಟಿಫುಲ್ ಡೇ. ತುಂಬಾ ಒಳ್ಳೆಯ ದಿನ. ವೃತ್ತಿ ಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ. ದಶಮಾಧಿಪತಿ ಕೇಂದ್ರದಲ್ಲಿ, ಲಾಭಾಧಿಪತಿ ಕೇಂದ್ರದಲ್ಲಿ, ಭಾಗ್ಯಾಧಿಪತಿ ಕೇಂದ್ರದಲ್ಲಿ. ವಾಟ್ ಎಲ್ಸ್ ಯು ವಿಲ್ ನಾಟ್ ಗೆಟ್ ಅಂತ ಹೇಳ್ತೇವೆ. ವಾಟ್ ಎಲ್ಸ್ ಇಸ್ ನಾಟ್ ದೇರ್. ಆ ರೀತಿಯ ಪ್ರಭಾವ ವೃತ್ತಿ, ಕುಟುಂಬ, ಓಡಾಟ, ಸುತ್ತಾಟ ಎಲ್ಲವೂ ಇರತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ನೈಸ್ ಜರ್ನಿ ಇವತ್ತು ನಿಮಗೆ.
ನೋ ಇಶ್ಯೂ. ಸರ್ಕಾರಿ ಮಟ್ಟದ ಕೆಲಸ, ಸ್ವಂತ ಕಾರ್ಯ, ಟ್ರಾವೆಲ್ಸ್ ಇಟ್ಕೊಂಡಿದ್ದೀರಾ, ಟ್ರಾವೆಲ್ ಏಜೆಂಟ್ಸ್ ಆಗಿದ್ದೀರಾ, ಈ ಒಂದು ಡಿಫೆನ್ಸ್ ಅಲ್ಲಿದ್ದೀರಾ, ರಾಜಕೀಯದಲ್ಲಿದ್ದೀರಾ, ಸರ್ಕಾರಿ ರಂಗದಲ್ಲಿದ್ದೀರಾ, ಸ್ವಂತ ಕಾರ್ಯದಲ್ಲಿದ್ದೀರಾ, ಅದ್ಭುತ ಪ್ರಗತಿಯನ್ನ ಕಾಣತಕ್ಕಂಥ ದಿನ. ವೈದ್ಯರಾಗಿದ್ದೀರಾ, ನೈಸರ್ಗಿಕ ವಿಕೋಪ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಜಲಸಂಪನ್ಮೂಲ ಇಲಾಖೆ, ನೀರಾವರಿ ಇಲಾಖೆ, ರೆವಿನ್ಯೂ ಇಲಾಖೆ, ಭೂಮಿ ಇಲಾಖೆ, ಟ್ರಾನ್ಸ್ಪೋರ್ಟ್ ಇಲಾಖೆ, ತುಂಬಾ ಒತ್ತಡಗಳನ್ನ ನೋಡತಕ್ಕಂಥದ್ದಿದ್ದರೂ ಒಂಥರ ಕೆಚ್ಚದೆಯ ಗಂಡೆದೆಯಾಗಿ ನಿಂತು ನಿಭಾಯಿಸ್ತಕ್ಕಂಥ ಶಕ್ತಿ, ಸ್ಥೈರ್ಯ, ಸಾಮರ್ಥ್ಯ ನಿಮ್ಮದಾಗಿರುತ್ತೆ. ಮಕರ ರಾಶಿ ಚೆನ್ನಾಗಿದೆ, ಎಲ್ಲ ಇದೆ, ಸ್ವಲ್ಪ ಯಾಕೋ ಮನಸ್ಸು ಓಡಾಟ ಸುತ್ತಾಟ ಭಾರ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಏನು ತೊಂದರೆ ಇಲ್ಲ, ಭಾಗ್ಯೋದಯ ಅಂದುಕೊಂಡಂತ ಕೆಲಸ ಕಾರ್ಯ, ಅದರಲ್ಲೂ ಬೇಕರಿ, ತಿಂಡಿ, ಜ್ಯೂಸು, ಹಣ್ಣು, ಈ ರೀತಿ ಅಂಗಡಿ, ತರಕಾರಿ ಅಂಗಡಿ, ಸ್ವಲ್ಪ ಒತ್ತಡದ ಛಾಯೆ, ತಿಂಡಿ ಅಂಗಡಿ ಇಟ್ಕೊಂಡಿದ್ದೀರಾ, ಮೆಸ್ ಇಟ್ಕೊಂಡಿದ್ದೀರಾ, ಒಂದು ಸಣ್ಣ ಸಣ್ಣ ವೆಹಿಕಲ್ಗಳು ಇಟ್ಕೊಂಡು ಓಡಾಟ ಕೆಲಸ ಕಾರ್ಯ ಮಾಡ್ತಿರ್ತಕ್ಕಂಥದ್ದು ಸ್ವಲ್ಪ ಪರಿಶ್ರಮದಾಯಕ ಇದ್ದರೂ ನಿಮ್ಮ ಊಟ ಉಪಚಾರಕ್ಕೆ ತೊಂದರೆ ಇಲ್ಲ. ಇನ್ನು ಕುಂಭರಾಶಿ, ಸುಖದಲ್ಲಿ ಚಂದ್ರ, ಷಷ್ಟೇ ಸುಖ ಸ್ಥಾನಂ. ಸುಖ ಬೇಕು ಅಂದ್ರೆ ಓಡ್ಲೇಬೇಕು. ಖರ್ಚು ವೆಚ್ಚ, ಓಡಾಟ ಸುತ್ತಾಟ ಅನ್ನಿಸ್ತಕ್ಕಂಥದ್ದು ಅನ್ನಿಸಿದ್ರು ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಅದ್ಭುತ ಪ್ರಗತಿ. ವಿದ್ಯೆ, ಕಲಿಸುವಿಕೆ, ಫಿನಾನ್ಸ್, ಗೋಲ್ಡ್, ಬಂಗಾರ, ರಿಯಲ್ ಎಸ್ಟೇಟ್, ಫಿನಾನ್ಸ್, ಬ್ಯಾಂಕಿಂಗ್, ಈ ರೀತಿಯ ವೃತ್ತಿ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಅದ್ಭುತ ಅನುಕೂಲವನ್ನ ನೋಡತಕ್ಕಂಥ ದಿನ. ಮೀನ ರಾಶಿಗೆ ಕುಂಭದ್ರೋಣ ಮಳೆ, ವಿಪರೀತ ಮಳೆ ಇವತ್ತು. ಸೊ ತೊಯ್ದು ಹೋಗ್ಬೋದು. ಜಾಸ್ತಿ ಮಳೆನೂ ಬರಬಾರ್ದು, ತಲೆ ಕೆಡಿಸುತ್ತೆ. ಕಡಿಮೆ ಮಳೆನೂ ಇರಬಾರ್ದು, ತಲೆ ಕೆಡಿಸುತ್ತೆ. ಆ ರೀತಿ ಇವತ್ತು ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಜಾಸ್ತಿ ಸಿಟಿನೋಕ್ ಹೋಗ್ಬೇಡಿ. ಮಿತಿಮೀರಿದ ದುಡ್ಡು, ಮಿತಿಮೀರಿದ ಅಧಿಕಾರ, ಮಿತಿಮೀರಿದ ಅಂದ, ಮಿತಿಮೀರಿದ ಚಂದ, ಮಿತಿಮೀರಿದ ಹೆಸರು ತಲೆ ಕೆಡಿಸ್ಬಿಡುತ್ತೆ. ಜಾಗ್ರತೆ. ನಿಮ್ಮ ಭುಜದ ಮೇಲಿರಲಿ ನಿಮ್ಮ ತಲೆ, ಎಲ್ಲೋ ಇರೋದಿಲ್ಲ, ನಿಮ್ಮ ಭುಜದ ಮೇಲಿರಲಿ ನಿಮ್ಮ ತಲೆ. ಇದು ಒಂದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಬ್ಯೂಟಿಫುಲ್ ಹಾಲು, ಹಣ್ಣು, ಟ್ರಾವೆಲ್, ಟೂರಿಸ್ಟ್, ಎಂಟರ್ಟೈನ್ಮೆಂಟ್, ಥಿಯೇಟರು, ಕ್ಲಬ್ಬು, ಹೋಟೆಲ್ಲು, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹೈನುಗಾರಿಕೆ, ಸರ್ಕಾರಿ ಇಲಾಖೆ, ಸ್ವಂತ ಬಿಸ್ನೆಸ್ ವ್ಯವಹಾರ ಮಾಡ್ತಿದ್ದೀರಿ, ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಯ ಸಂಕೇತ ಆಗತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.